ನೋಡ್ರಿ ಕ್ಲಿಯರ್ ಮಾಡ್ರಿ, ಎಲ್ಲರನ್ನು ತೋರಿ, ಇವನು ತೋರಿ. ಹೌದು ಸರ್, ಇವು ಎಷ್ಟು ಆನಂದದಿಂದ ಓಡಾಡ್ತಾವ ನೋಡ್ರಿ. ಇದು ಕಿಸಾನ್ ಯುವ ಕಿಸಾನ್ ಕಿಂಗ್, ಇದು ಯುವ ಕಿಸಾನ್ ಕಿಂಗ್ ಹಾಕೇವಿ. ಇದಕ್ಕೆ ಯೂರಿಯಾ ಗೊಬ್ಬರ ಹಾಕೇವಿ. ಯೂರಿಯಾ ಗೊಬ್ಬರ ಹಾಕೇವಿ. ಈಗಾಗಲೇ ಎಷ್ಟು 2-3 ಸತ್ತಾವಲ್ರಿ. ದೊಡ್ಡದು ಮತ್ತೊಂದು ಹಾಕೇವಿ, ಅದು ಒದ್ದಾಡಿ ಅದು ಸಹಾಯಕೈತಿ. ಇದು ಕಿಸಾನ್ ಕಿಂಗ್ ಯುವ ಮಾರ್ಟ್ ಕಂಪ್ನಿದು ಕಿಸಾನ್ ಕಿಂಗ. ಇದ್ರಾಗ ಭಾಳ ಆನಂದದಿಂದ ಅಡ್ಡಾಡಕತ್ತ. ಅಂದ್ರೆ ಭೂಮಿ ಇದನ್ನು ಹಾಕೋದ್ರಿಂದ ಏನಾಕೈತಿ, ಇದನ್ನು ಉಪಯೋಗ ಮಾಡೋದ್ರಿಂದ ಏನಾಕೈತಿ ಅನ್ನೋದು ನಮ್ಮ ರೈತ ಬಾಂಧವ್ರು ಇದನ್ನು ಭಾಳ ಮಾರ್ಮಿಕವಾಗಿ ತಿಳ್ಕೊಬೇಕು. ರೈತರು ಎಷ್ಟು ತಿಳ್ಕೊತಾರೋ ಹಂಗೆ ಅವ್ರ ಭೂಮಿ ಉಳಿತೈತಿ. ಮತ್ತು ಇಲ್ಲ ಅಂದ್ರೆ ರಸಾಯನ ಹಾಕಿ ಏನೈತಿ, ಮನುಷ್ಯನಿಗೆ ರೋಗು, ದನಕರಕ್ಕೆ ರೋಗು, ಇಡೀ ಭಾರತ ದೇಶ ತುಂಬ ಕ್ಯಾನ್ಸರ್ ಹಿಡ್ಕೊಂಡು, ಹಾರ್ಟ್ ಇಟ್ಕೊಂಡು ನಾನಾ ರೀತಿ ರೋಗಗಳು ಇದರಿಂದ ಪ್ರಾರಂಭ ಆಗ್ಯಾವ. ಹೌದ್ರಿ, ರಸಾಯನದಿಂದ. ಈ ಒಂದು ಸಾವಯವ ಕೃಷಿ ಮಾಡೋದ್ರಿಂದ ಭೂಮಿ ತಾಕತ್ತು ಉಳಿತೈತಿ. ಎಲ್ಲ ಮನುಷ್ಯನ ಮತ್ತು ಪ್ರಾಣಿ ಪಕ್ಷಿಗಳಿಗೆ ರೋಗಗಳು ಬರೋದಿಲ್ಲ. ನಮ್ಮ ಭಾರತ ದೇಶ ಉಳಿತೈತಿ ಅಂಥೇಳಿ ಇದು ಒಂದು ಮಹತ್ವದ್ದು. ನಾವು ಕಿಸಾನ್ ಕಿಂಗ್ ಹಾಕೇವಿ, ಯುವ ಕಿಸಾನ್ ಕಿಂಗನ್ನು ಇದಕ್ಕೆ ಹಾಕೇವಿ. ಇದಕ್ಕೆ ಯೂರಿಯಾ ಗೊಬ್ಬರ ಹಾಕೇವಿ. ಯೂರಿಯಾ ಗೊಬ್ಬರದ್ದು ಎಲ್ಲ ಮಳಿ ಹುಳ ಏನು ಎರಿ ಹುಳ ಐತಿ ಸತ್ತು ಈ ಕಿಸಾನ್ ಕಿಂಗ್ ಹಾಕಿದ್ರಾಗ ಆನಂದದಿಂದ ಅಡ್ಡಾಡಕತ್ತಾವ. ಅಂದ್ರೆ ನಿಮ್ಮ ಭೂಮಿ ಆನಂದದಿಂದ ತಾಕತ್ತಿನಿಂದ ಶಕ್ತಿಯುತವಾಗಿ ಉಳಿತೈತಿ ಅನ್ನುವಂಥದ್ದು ನಮ್ಮ ಯುವ ಮಾರ್ಟ್ ಕಂಪ್ನಿ ಒಂದು ಉದ್ದೇಶ. ನಮ್ಮ ಈ ಕಂಪ್ನಿ ಒಂದು ಉದ್ದೇಶ ಏನೈತಂದ್ರೆ, ಭಾರತ ಸರ್ಕಾರ ಏನು ಅಭಿಯಾನ ಮಾಡೈತಲ್ಲ, ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ, ಈ ಒಂದು ಅಭಿಯಾನದೊಳಗೆ ನಮ್ಮ ರೈತರು ಹೋದದಾದ್ರೆ ನಮ್ಮ ಭಾರತ ದೇಶ ಉಳಿತೈತಿ, ನಮ್ಮ ಭೂಮಿ ಉಳಿತೈತಿ, ನಮ್ಮ ಪ್ರಾಣಿ ಪಕ್ಷಿಗಳು ಉಳಿತಾವೆ, ನಮ್ಮ ಮನುಷ್ಯರಿಗೆ ಬರುವಂಥ ರೋಗಗಳ ಎಲ್ಲ ನಿವಾರಣೆ ಆಕೈತಿ, ಮನುಷ್ಯ ಆರೋಗ್ಯವಾಗಿ ಉಳಿತಾನು, ಭೂಮಿ ಉಳಿತೈತಿ ಅಂತೇಳಿ ನಾನು ರೈತ ಬಾಂಧವರಿಗೆ ವಿನಂತಿಯನ್ನು ಮಾಡ್ಕೋತೀನಿ. ಅದಕ್ಕೆ ಸಾವಯವ ಕೃಷಿಯನ್ನು ಮಾಡಬೇಕು. ಇದು ಯುವ ಮಾರ್ಟ್ ಕಂಪ್ನಿಯಿಂದ ಈ ಎಣ್ಣೆಯನ್ನು ಹಾಕಿದಾಗ ಈ ಮಳೆ ಹುಳ ಎಷ್ಟು ಆನಂದದಿಂದ ಅಡ್ಡಾಡ್ತೈತೋ ಹಂಗೆ ಭೂಮಿ ಆನಂದದಿಂದ ಪೀಕ್ ಬರ್ತೈತಿ, ರೋಗಗಳು ಕಡಿಮೆ ಆಕ್ಕಾವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಯುವ ಕಿಸಾನ್ ಕಿಂಗ್ ಹಾಕಿದಂಥ ಒಂದು ನೀರಿನೊಳಗೆ ಹಾಕಿದಂಥದ್ದು. ಮಳೆ ಹುಳ ಎಷ್ಟು ಚಂದ ಆಡಕತ್ತವು. ಯೂರಿಯಾ ಗೊಬ್ಬರ ರಸಾಯನ ಹಾಕುವಂತ ಏನು ರೈತರು ಬಂದಿರಿ, ಈ ಜಲ್ದಿ ಈಗ 5 ನಿಮಿಷದೊಳಗೆ ಸತ್ತಾವ.